ಡಿಕೆಶಿ ಹಾಗೂ ಮುನಿರತ್ನಗೆ ಸಂಬಂಧಿಸಿದಂತಹ ಒಂದು ಮೆಗಾ ಸ್ಟೋರಿ ಇದು. ಡಿಕೆ ವಿರುದ್ಧ ವಾಗ್ದಾಳಿ ಮಾಡುತ್ತಿರುವಂತಹ ಮುನಿರತ್ನ ಪರೋಕ್ಷವಾಗಿ ಡಿಕೆ ಬ್ರದರ್ಸ್ಗೆ ಟಾಂಗ್ ಕೊಡ್ತಾ ಇದ್ದಾರೆ. ಮುನಿರತ್ನ ಡಿಕೆ ವಿರುದ್ಧ ಸಿಎಂಗೆ ಪತ್ರ ಬರೆದಿದ್ದ ಶಾಸಕ ಮುನಿರತ್ನ ಮೊದಲು ಬೆಂಗಳೂರು ಸಚಿವರನ್ನ ಬದಲಾಯಿಸಿ ಹೀಗಂತ ಶಾಸಕ ಮುನಿರತ್ನ ಅವರು ಸಿಎಂಗೆ ಪತ್ರ ಬರೆದಿದ್ರು. ಬೆಂಗಳೂರು ನಗರ 20 ವರ್ಷ ಹಿಂದಕ್ಕೆ ಹೋಗಿದೆ. ತೀವ್ರ ವಾಗ್ದಾಳಿ ನಡೆಸಿರುವಂತಹ ಶಾಸಕ ಮುನಿರತ್ನ ಈಗ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರು ಪರಸ್ಪರ ಜೊತೆಗಿದ್ರೂ ಕೂಡ ಮುಖ ನೋಡದ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ಅವರ ಪಕ್ಕದಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಅವರಿಂದ ದೂರ ಸರಿದಿದ್ದಾರೆ. ಈ ಒಂದು ಘಟನೆ ನಡೆದಿರುವಂತಹದ್ದು ಜ್ಞಾನಭಾರತಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ವಿವಿಯ ಸಂಶೋಧನಾ ಕಟ್ಟಡ ಶಂಕುಸ್ಥಾಪನೆ ನೆರವೇರಿಸಿದ್ರು ಇಬ್ಬರು ಕೂಡ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ಇಬ್ಬರು ಕೂಡ ಜೊತೆಯಾಗಿದ್ದರೂ ಕೂಡ ಇಬ್ಬರು ಮಾತಾಡಲಿಕ್ಕೆ ಹೋಗಿಲ್ಲ, ಮಾತುಕತೆ ಇಲ್ಲ ಇಬ್ಬರು ಕೂಡ. ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧ ಸಾಲು ಪತ್ರಗಳನ್ನು ಬರೆದಿರುವಂತಹ ಶಾಸಕ ಮುನಿರತ್ನ, ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ ಇಬ್ಬರ ವಿರುದ್ಧವೂ ಕೂಡ ಸಮರವನ್ನು ಸಾರಿರುವಂತಹ ಶಾಸಕ ಮುನಿರತ್ನ ನಿನ್ನೆ ಇವರಿಬ್ಬರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ, ಅಕ್ಕಪಕ್ಕ ನಿಂತ್ಕೊಂಡಿದ್ದಾರೆ. ಆದರೂ ಕೂಡ ಮಾತಿಲ್ಲ, ಕತೆ ಇಲ್ಲ. ಅವರು ಇವರ ಮುಖ ನೋಡ್ತಾ ಇಲ್ಲ, ಇವರು ಅವರ ಮುಖ ನೋಡ್ತಾ ಇಲ್ಲ. ಹೀಗಿದ್ದರೂ ಕೂಡ ಅವರು ಇಬ್ಬರೂ ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಹಾಗೂ ಮುನಿರತ್ನ ಇಬ್ಬರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು. ಅದು ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ